ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾಯಕತ್ವ ಬದಲಾವಣೆಯ ವಿಚಾರ ಬಂದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೌನ್ಸ್ ಬ್ಯಾಕ್ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಇಂಥದೊಂದು ಸುಳಿವನ್ನ ಅವರು ಮೈಸೂರಲ್ಲಿ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ನವೆಂಬರ್ 15ರ ಬಳಿಕ ಹೈಕಮಾಂಡ್ ಜೊತೆ ನಡೆಯಬಹುದಾದಂತಹ ಸಭೆಯಲ್ಲಿ ಈ ರಹಸ್ಯವನ್ನ ಸಿಎಂ ಸಿದ್ದರಾಮಯ್ಯ ರಿವೀಲ್ ಮಾಡ್ತಾರೆ. ಹಾಗಾದ್ರೆ ನಾಯಕತ್ವವನ್ನ ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯನವರು ಸಿದ್ಧರಿದ್ದಾರ ಅಥವಾ ಅದಕ್ಕೋಸ್ಕರ ಪಟ್ಟು ಹಿಡಿದು ದೊಡ್ಡ ಕೋಲಾಹಲವನ್ನು ಎಬ್ಸೋದಕ್ಕೆ ಅವರು ತಯಾರಿ ನಡೆಸಿದಾರ? ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ನವೆಂಬರ್ ಕ್ರಾಂತಿ ಎನ್ನುವ ಮಾತು ಚರ್ಚೆಗೆ ಬರ್ತಾ ಇದೆ. ಆದ್ರೆ ಕ್ರಾಂತಿಯೂ ಅಲ್ಲ, ಭ್ರಾಂತಿಯೂ ಅಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಹಲವು ನಾಯಕರು ಅದನ್ನ ಹೇಳ್ತಿದ್ದಾರೆ. ಆದ್ರೆ ನವೆಂಬರ್ ಕ್ರಾಂತಿಯ ಮೊದಲೇ ದಿನವೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಒಂದು ಹಿಂಟ್ ಅನ್ನು ಕೊಟ್ಟಿದ್ರು. ನನ್ನ ಮತ್ತು ಸಿಎಂ ನಡುವಿನ ಮಾತುಕತೆ ಏನಿದೆ ಅದೇ ಸತ್ಯ, ಮಿಕ್ಕಿದ್ದೆಲ್ಲದಕ್ಕೂ ಕಿಮ್ಮತ್ತಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಅಂದ್ರೆ ನನ್ನ ಮತ್ತು ಸಿಎಂ ನಡುವೆ ಮಾತುಕತೆ ನಡೆದಿದೆ ಎನ್ನುವಂತಹ ಸುಳಿವನ್ನ ಕೊಟ್ಟರು. ಹಾಗಾದ್ರೆ ಆ ಮಾತುಕತೆ ಏನಿದೆ? ನಾಯಕತ್ವ ಬದಲಾವಣೆಯ ಬಗ್ಗೆ ಇಬ್ಬರ ನಡುವೆ ಮಾತುಕತೆ ನಡೆದಿದ್ಯಾ? ಅಧಿಕಾರ ಹಂಚಿಕೆ ಬಗ್ಗೆ ಇಬ್ಬರ ನಡುವೆ ಮಾತುಕತೆ ನಡೆದಿದ್ಯಾ ಎನ್ನುವಂತಹ ಪ್ರಶ್ನೆಗಳಿಗೆ ಅದು ಕಾರಣ ಆಗಿತ್ತು. ಅದು ನವೆಂಬರ್ 1ರ ಸ್ಪೆಷಲ್. ಹಾಗಾದ್ರೆ ನವೆಂಬರ್ 3ರ ಸ್ಪೆಷಲ್ ಏನು? ಮೈಸೂರಲ್ಲಿ ಸುದ್ದಿಗಾರರ ಜೊತೆ ಮಾತಾಡಿದ ಸಿದ್ದರಾಮಯ್ಯ ನಾಯಕತ್ವ ಕುರಿತಂತೆ ಕೇಳಿದ ಪ್ರಶ್ನೆಗೆ ಗರಂ ಆದ್ರು. ನೀವೇ ಗಲಾಟೆ ಮಾಡ್ತಿರೋದು, ಇದ್ರ ಬಗ್ಗೆ ನೀವೇ ಚರ್ಚೆ ಮಾಡ್ತಿರೋದು ಅಂತಂದ್ರು. ಸರಿ, ಅದು ಇದ್ದಿದ್ದೇ. ಸಹಜವಾಗಿ ಇಂತಹ ಪ್ರಶ್ನೆಗಳು ಕೋಪ ತರಿಸುತ್ತೆ, ಬೇಸರ ತರಿಸುತ್ತೆ ಅನ್ನೋದರ ಜೊತೆಗೆ ಮೇಜರ್ ಸರ್ಜರಿಯ ಬಗ್ಗೆ ಕೇಳಿದಾಗ ದೆಹಲಿಗೆ ಹೋಗ್ತೀನಿ, ಮೇಜರ್ ಸರ್ಜರಿ ಅಂದ್ರೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಮಾಡ್ತೀನಿ, ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ ಅಂತಂದ್ರು. ಮತ್ತು ದೆಹಲಿಗೆ ಹೋಗುವ, ಸಂಪುಟಕ್ಕೆ ಸರ್ಜರಿ ಮಾಡುವ ಸುಳಿವನ್ನ ಕೊಟ್ಟರು. ಈಗ ಅವರ ಪ್ರತಿಕ್ರಿಯೆ ನೋಡೋಣ. ಜನ ಮಾತಾಡೋದು ಬೇಡಪ್ಪ, ಜನ ಏನಾದ್ರು ಮಾತಾಡ್ತಾರೆ. ಹೈಕಮಾಂಡು ಯಾರು? ಯಾರ್ರೀ ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಅವ್ರು ಮಾತಾಡಿದಾರ? ಮತ್ತೆ ನೀವೇ ನಿಮ್ದೇ ಚರ್ಚೆ ಜಾಸ್ತಿ. ಅವರು ಜನ ಮಾತಾಡೋದಕ್ಕಿಂತ ನಿಮ್ಮದೇ ಜಾಸ್ತಿ ಆಗಿರೋದು. ಕೇಳಪ್ಪ, ಈಗ ಪ್ರಶ್ನೆ ಕೇಳಲಿಲ್ಲ ಈಗ ಅವರು ಅಗತ್ಯ ಏನಿತ್ತು? ಅಲ್ಲಿಯ ಮುಖಂಡರು ಈಗ ತಾನೇ ಮಾತಾಡಿದ್ದಾರೆ ಅಂತ ಕೇಳಿ. ಯಾವ ಮುಖಂಡರು? ಡಿ.ಕೆ. ಶಿವಕುಮಾರ್ ಅವರು ಸಭೆ ಮಾಡ್ತಾ ಇದ್ದಾರೆ. ಈಗ ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಸಂಪುಟ ಪುನರಚನೆ ನಾನು ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ. ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ, ಅಲ್ಲಿ ಡೆಲ್ಲಿಯವರು ಹೈಕಮಾಂಡ್. ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ನೋಡಿದ್ವಿ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಅಲ್ಲಿ ವಿಶೇಷ ಏನು? ಇದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ನಾನು ಯಾಕಾಗಿ ನಿಮಗೆ ಹೇಳ್ತಿದ್ದೀನಿ ಅಂತಂದ್ರೆ, ಕ್ಯಾಬಿನೆಟ್ ಸರ್ಜರಿಗೆ ಹೈಕಮಾಂಡ್ ಅನುಮತಿ ಕೊಟ್ಟರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ ಎನ್ನುವ ವಿಶ್ಲೇಷಣೆ. ಅಂದ್ರೆ ಅವ್ರದೇ ಲೀಡರ್ಶಿಪ್, ಯಾರಿಗೆ ಬೇಕೋ ಅವ್ರಿಗೆ ತಗೊಳ್ಳಿ, ಯಾರಿಗೆ ಬೇಡವೋ ಅವ್ರನ್ನ ಕೈ ಬಿಡಿ, ಯು ಗೋ ಹೆಡ್ ಅನ್ನುವಂತಹ ಒಂದು ಹಸಿರು ನಿಶಾನೆ ಎನ್ನುವ ವಿಶ್ಲೇಷಣೆ. ಹಾಗಾದ್ರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಗೆ, ಕ್ಯಾಬಿನೆಟ್ ರೀಶಫಲ್ಗೆ ಅನುಮತಿ ಕೊಡದೆ ಹೋದ್ರೆ ಬೇರೆ ನಾಯಕರು ಬರ್ತಾರೆ, ಹೊಸ ಟೀಮ್ ನ ಅವ್ರು ಲೀಡ್ ಮಾಡ್ತಾರೆ ಮತ್ತು ಆ ಟೀಮ್ ಅನ್ನ ಅವ್ರು ಸೆಲೆಕ್ಟ್ ಮಾಡ್ಕೋತಾರೆ. ನಿಮ್ಮ ರೋಲ್ ಏನು ಇಲ್ಲ, ನೀವು ಸರ್ಜರಿ ಮಾಡಬೇಡಿ ಎನ್ನುವ ಸುಳಿವು. ಇದು ಒಟ್ಟು ನಾಯಕತ್ವ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನೋದಕ್ಕೆ ಒಂದು ಸಂಕೇತ, ಒಂದು ಸಿಂಬಲ್, ಕ್ಯಾಬಿನೆಟ್ ರೀಶಫಲ್. ಇದರ ಮೇಲೆ ಚರ್ಚೆ ನಡೆದಿದೆ. ಬಲ್ಲ ಮೂಲಗಳ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕ್ಯಾಬಿನೆಟ್ ಸರ್ಜರಿಗೆ ಟೈಮ್ ಅನ್ನ ಕೇಳ್ತಾ ಇದ್ದಾರೆ ಮತ್ತು ಅವಕಾಶವನ್ನ ಕೇಳ್ತಿದ್ದಾರೆ. ನಂಬರ್ 1. ನಂಬರ್ 2, ತಾವೇ ನಾಯಕರಾಗಿ ಮುಂದುವರೆದು ಕೆಪಿಸಿಸಿಗೆ ಕೃಷ್ಣ ಬೈರೇಗೌಡರನ್ನ ತರೋದಕ್ಕೆ ಅವರು ಯತ್ನವನ್ನ ನಡೆಸಿದ್ದಾರೆ. ಜೊತೆಗೆ ಇನ್ನು 1-2 ಡಿಸಿಎಂ ಪೋಸ್ಟ್ ನ ಹೆಚ್ಚುವರಿಯಾಗಿ ಕ್ರಿಯೇಟ್ ಮಾಡೋದಕ್ಕೆ ಬಯಸಿದ್ದಾರೆ. ಇದು ಸಿದ್ದರಾಮಯ್ಯ ಬತ್ತಳಿಕೆಯಲ್ಲಿರುವ ಬಾಣ. ಇದು ಸಿದ್ದರಾಮಯ್ಯ ಬತ್ತಳಿಕೆಯಲ್ಲಿ ಸದ್ಯ ಇರುವಂತಹ ಬಾಣ. ಆದರೆ ಹೈಕಮಾಂಡ್, ನೀವು ಅಧಿಕಾರದಿಂದ ಇಳಿರಿ, ನೀವು ಸಾಕು, ಅಧಿಕಾರ ಹಂಚಿಕೆಯ ಸೂತ್ರದ ಪ್ರಕಾರ ನಿಮ್ಮ ಅವಧಿ ಮುಗಿತು ಅಂತ ಒಂದು ವೇಳೆ ಹೇಳಿದ್ರೆ ಮುಂದೇನಾಗುತ್ತೆ ಅನ್ನೋದು ಬಿಹಾರ್ ಚುನಾವಣೆಯ ಫಲಿತಾಂಶದ ನಂತರ, ಇವರು ದೆಹಲಿಗೆ ಹೋದ ನಂತರ
ಅಲ್ಲಿಯ ಹೈಕಮಾಂಡ್ ಯಾವ ಸಂದೇಶವನ್ನ ರವಾನೆ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಮೂರನೇ ದಿನದ ನವೆಂಬರ್ ಕ್ರಾಂತಿಯ ಮೂರನೇ ದಿನದ ಒಂದು ಸ್ಪೆಷಲ್ ಸುದ್ದಿಯನ್ನ ನಿಮ್ಮ ಮುಂದೆ ಕೊಡ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.